ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೆದರ್ಬೇಡಮ್ಮ, ಮಣ್ಣು ಮಾಡಿದ್ದನ್ನ ಮತ್ತೆ ಕೆದಕಲ್ಲ. ಆದ್ರೆ ಅದ್ರ ಭಾರನ ನಾನು ಇನ್ನೂ ಹೊರ್ತಾ ಇದ್ದೀನಿ. ಅದೇ ಸಂಕಟಕ್ಕೆ ಮೊಮ್ಮಕ್ಕಳನ್ನ ನೀವೆಲ್ಲ ಸೇರ್ಕೊಂಡು ದೂಕ್ತಾ ಇದ್ದೀರಾ. Hats off. Hats off. ಸತ್ಯದ ಅರಿವಾದಾಗ ಆ ಭಾರ ತನ್ನಿಂದ ತಾನಾಗೆ ಇಳಿಯುತ್ತೆ. ಲಕ್ಷ್ಮಿ ಲಕ್ಷ್ಮಿ ಈ ಮನೆ ಮಗಳು. ಯಾರಿಂದನಾದ್ರೂ ಅವಳಿಗೆ ತೊಂದರೆ ಆದ್ರೆ ನಾನು ಸುಮ್ಮನಿರಲ್ಲ. ಈಗಲೇ ಹೇಳ್ತೀನಿ ನಿಮ್ಗೆ. ಲಕ್ಷ್ಮಿ, ನಿಮ್ಮಪ್ಪ ಫೋನ್ ಮಾಡಿದ್ದಾರೆ. ಮಾತಾಡು. ಲಕ್ಷ್ಮಿಗೆ ಬುದ್ಧಿ ಬಂದಾಗ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನು ನಿನ್ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ಅಪ್ಪ ಮಗಳೇ, ಹುಷಾರಾಗಿದೆಯಾ? ಹ್ಞೂ ಅಪ್ಪ. ಯಾಕೆ ನಮ್ಗೆಲ್ಲ ನಿಂದೆ ಯೋಚನೆ ಆಗಿತ್ತು. ನೀನು ಆರಾಮಾಗಿದೆಯಾ ತಾನೇ? ಹ್ಞೂ ಅಣ್ಣ. ಬಂಗಾರ, ನೀನೇನು ಯೋಚನೆ ಮಾಡಬೇಡ. ನನ್ನ ಈಗಷ್ಟೇ ಯಜಮಾನ್ರ ಜೊತೆ ಮಾತಾಡಿದೆ. ಕಂದ, ಅವರೇ ನಿನಗೆ ಶಕ್ತಿ. ಸ್ವಲ್ಪ ತಾಳ್ಮೆಯಿಂದಿರು. ಎಲ್ಲ ಸರಿ ಹೋಗುತ್ತೆ. ಹ್ಞೂ ಅಪ್ಪ. ತಾತ ಅಜ್ಜಿ ಇದ್ದಾರಲ್ವಾ, ನಾನು ಆರಾಮಾಗಿದ್ದೀನಿ. ಹಾ, ಸರಿ ಮಗಳೇ, ನೀನು ಸುಸ್ತಾಗಿರ್ತೀಯ. ನಿನ್ನ ಜೊತೆ ಮಾತಾಡಿದ್ನಲ್ಲ, ನನಗೆಷ್ಟೋ ಸಮಾಧಾನ ಆಯಿತು. ಮೂಲಕ್ಕೆ ನೀನು ರೆಸ್ಟ್ ಮಾಡು. ನಾನು ನಾಳೆ ಮತ್ತೆ ನಿಂಗೆ ಕಾಲ್ ಮಾಡ್ತೀನಿ. ಹುಷಾರು. ಸರಿ ಅಣ್ಣ. ಅಳ್ಬಾರ್ದು ಪುಟ್ಟ. ಅಳ್ಬೇಡ ಮಗಳೇ, ಅಳ್ಬೇಡ. ಸಮಾಧಾನ ಮಾಡ್ಕೊ. ಸಮಾಧಾನ ಆಯ್ತಾ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.